ಕೇಳಬೇಕು, ಚಿಕ್ಕದಾಗಿರ್ಬೇಕು. ಒಬ್ಬರಿಗೆ ಒಂದೇ ಅವಕಾಶ. Opposition is attacking you on law and order issue. That is a big issue. Law and order issue. Opposition always talks about failure of law and order. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು ಲಾ ಅಂಡ್ ಆರ್ಡರ್ ಇಶ್ಯೂ ಹುಬ್ಬಳ್ಳಿನಲ್ಲಿ 2 ಮರ್ಡರ್ಗಳಾಗ್ತದೆ ಹೆಣ್ಮಕ್ಳು. ನಾನು ಅದನ್ನ ಖಂಡಿಸ್ತೇನೆ. ಒಂದು ಯಾರು ನೇಹ, ಇನ್ನೊಂದು ಅಂಜಲಿ, 2 ಕೂಡ ಮರ್ಡರ್ಗಳಾಗಿದ್ದವು 2 ತಿಂಗಳೊಳಗಡೆ 2 ತಿಂಗಳಲ್ಲಿ ಆಗ್ಬಿಟ್ಟಿದ್ದಾವೆ. ಈಗಾಗಲೇ ನೇಹ ಮರ್ಡರ್ ಕೇಸ್ನಲ್ಲಿ ನಾವು ಅಪರಾಧಿಯನ್ನ ಹಿಡಿದಿದ್ದೇವೆ, ಮತ್ತೆ ಸ್ಪೆಷಲ್ ಕೋರ್ಟ್ ಮಾಡಿದ್ದೇವೆ, ಸ್ಪೆಷಲ್ PP ಮಾಡಿದ್ದೇವೆ. ಸೊ ಅದಕ್ಕೆ ವಿಶೇಷವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ಅಂತಕ್ಕಂಥದ್ದು ನಾನು ಉದ್ದೇಶಿಸಿ ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆ ಮಾತಾಡಿದ್ದೀನಿ. ಈ ಸೀರಿಯಸ್ ಆಗಿ ಈ ಕೇಸನ್ನು ಮಾಡಬೇಕು, ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿರ್ತಕ್ಕಂಥದ್ದು ಮಾಡಬೇಕು ಅಂತ ಒಂದು. ಎರಡನೇದು ಮತ್ತೆ ಅಂಜಲಿ ಅಂತ ಅನ್ನೋದು ಕೂಡ, ಅದು ಕೂಡ ಡೇ ಲೈಟ್ ನಲ್ಲೇ ಮರ್ಡರ್ ಆಗಿದೆ. ಅದು ಆಗ್ಬಾರ್ದಾಗಿತ್ತು, ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥ ಭಾವನೆ ಯಾರಿಗಾರು ಬರ್ತದೆ. ನಿಮಗೂ ಬರ್ತದೆ, ನನಗೂ ಬರ್ತದೆ, ಎಲ್ರಿಗೂ ಬರ್ತದೆ. ಬಟ್ ಟ್ರೂತ್ ಈಸ್ ಅದರ್ವೈಸ್. ಈಗ 2021ರಲ್ಲಿ ಮರ್ಡರ್ಗಳು 449 ಆಗಿತ್ತು. 2000 ಫುಲ್ ಇಯರ್ನಲ್ಲಿ 1342 ಆಗಿತ್ತು ಅಫೆನ್ಸಸ್ಗಳು. ಆಮೇಲೆ 22ರಲ್ಲಿ 466 ಆಗಿತ್ತು. 22ನಲ್ಲಿ ಫುಲ್ ಇಯರ್ನಲ್ಲಿ 13,370 ಆಗಿತ್ತು. 23ರಲ್ಲಿ 431 ಆಗಿತ್ತು. ಫುಲ್ ಇಯರ್ನಲ್ಲಿ 2023ರಲ್ಲಿ 1294 ಆಯಿತು ಅಫೆನ್ಸ್ಗಳು. 30/4/2024ರಲ್ಲಿ 430 ಆಗಿದೆ. ಅಂತೇಳಿ ನಾನು ಡಿಫೆಂಡ್ ಮಾಡ್ಕೊತಾ ಇಲ್ಲ. ಅಂದ್ರೆ ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ ಕಡಿಮೆನೇ ಆಗಿದ್ದಾವೆ. ಆದರೆ ಮರ್ಡರ್ಗಳಾಗೋದು, ಅತ್ಯಾಚಾರಗಳಾಗ್ತಕ್ಕಂಥದ್ದು ಒಂದು ನಾಗರಿಕ ಸಮಾಜಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅಂಕಿಅಂಶಗಳನ್ನು ನೋಡ್ಕೊಂಡು ನಾವು ಸಮಾಧಾನ ಪಡಬೇಕು. ಈ ಕೃತ್ಯಗಳು ನಡೆಯುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಎಲ್ಲ ಅಗತ್ಯ ಕ್ರಮಗಳು ತಗೋಬೇಕು ಅಂತ ಹೇಳಿದ್ದೀನಿ. ಮತ್ತೆ ನಾವು ಹುಬ್ಬಳ್ಳಿನಲ್ಲಿ ಪರ್ಟಿಕ್ಯುಲರ್ಲಿ ಇನ್ ಹುಬ್ಬಳ್ಳಿ, ಅಲ್ಲಿ ಇವರನ್ನ ಸಸ್ಪೆಂಡ್ ಮಾಡಿದ್ದೀನಿ. ಇನ್ಸ್ಪೆಕ್ಟರ್, DYSP, DCP ಲಾ ಅಂಡ್ ಆರ್ಡರ್, DCP ಕ್ರೈಮ್ಸ್ ಎಲ್ಲನೂ ಕೂಡ ಸಸ್ಪೆಂಡ್ ಮಾಡಿದ್ದೀವಿ. ಸೊ ನಾವು ಏನೇನು ಕ್ರಮ ಸರ್ಕಾರದಿಂದ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ, DCP ಕ್ರೈಮ್, DCP ಲಾ ಅಂಡ್ ಆರ್ಡರ್, DYSP ಅಂಡ್ ಇನ್ಸ್ಪೆಕ್ಟರ್ ಎಲ್ಲನೂ ಸಸ್ಪೆಂಡ್ ಮಾಡಿದ್ದೀವಿ. ಯಾಕಂತಂದ್ರೆ ನನ್ನ ಪ್ರಕಾರ ಅಂಜಲಿ ಮರ್ಡರನ್ನು ತಡಿಲಿಕ್ಕೆ ಸಾಧ್ಯ ಇತ್ತು. ಅದಕ್ಕೋಸ್ಕರ ಪೊಲೀಸ್ನವರು ಕರ್ತವ್ಯ ಲೋಪ ಮಾಡಿರೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದರಿಂದ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತದೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆಗೆ ಉತ್ತರ. ಇಲ್ಲ, ಕಾಕ್ತಾಳೀಯ ಯುವತಿಯರು ಮರ್ಡರ್ ಆಗಿದೆ, ನಿಜ, ಆಗಬಾರದು. ನಾನು ತೀವ್ರವಾಗಿ ಖಂಡಿಸ್ತೀನಿ, ಆಗಬಾರದು. ಆದ್ರೆ ಇಲ್ಲಿ ಯುವತಿಯರು ಮರ್ಡರ್ ಆಗಿರ್ತಕ್ಕಂಥದ್ದು ನಿಜ. ಇದರಲ್ಲಿ ಹುಬ್ಬಳ್ಳಿಯಲ್ಲಿ. ಸೊ ಅದಕ್ಕೆ ನಾವು ಇನ್ನು ಮುಂದೆ ಎಲ್ಲ ಕ್ರಮಗಳನ್ನು ತಗೊಳ್ಳಿಕ್ಕೆ ಪೊಲೀಸ್ನವರಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದೀನಿ. ನ್ಯೂಸ್ ಫಸ್ಟ್,
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.